ಎರಡನೇ ರಾಶಿ ವೃಷಭ ರಾಶಿ. ವೃಷಭ ರಾಶಿ ಅಧಿಪತಿ ಶುಕ್ರ. ಈಗ ಯಾವುದೇ ಒಂದು ರಾಶಿದ ನಾವು ಪ್ರಿಡಿಕ್ಷನ್ ಹೇಳುವಾಗ ಏನು ಮಾಡ್ತೀವಿ ಅಂದರೆ, ಆ ರಾಶಿ ಅಧಿಪತಿ ಎಲ್ಲಿದ್ದಾರೆ ಅಂದರೆ, ಮಿತ್ರನ ಮನೆಗಿದ್ದಾರೆ, ಶತ್ರುನ ಮನೆಗಿದ್ದಾರೆ. ಈಗ ನಾನು ಹೋಗಿ ಯಾರ ಮನೆಯಾಗಿದ್ದೀನಿ, ಸೊ ನಂದು ಮೈಂಡ್ ಸೆಟ್ ಆಗಿದೆ ಅಂತ ಗೊತ್ತಾಗತ್ತಲ್ಲ. ನನಗೆ ಫೇವರೇಬಲ್ ಮನೆಯಾಗಿದ್ದರೆ ನಾನು ಚೆನ್ನಾಗಿರ್ತೀನಿ. ಹಾಗೆ ಒಂದು ರಾಶಿ ಅಧಿಪತಿ ಯಾವ ಮನೆಗೆ ಹೋಗಿದ್ದಾರೆ ಅದ್ರ ಮೇಲೆ ಆ ರಾಶಿದು ಹೇಗಿದೆ ಪ್ರಿಡಿಕ್ಷನ್ ನಾವೀಗ ನಾವು ನೋಡ್ತೀವಿ. ಸೊ ಇಲ್ಲಿ ವೃಷಭ ರಾಶಿ ಅಧಿಪತಿ ಶುಕ್ರ ಹೋಗ್ಬಿಟ್ಟು ಮೀನ ರಾಶಿಯಲ್ಲಿದ್ದಾರೆ. ಮೀನ ರಾಶಿ ವೃಷಭ ರಾಶಿಗೆ 11ನೇ ಮನೆ. 11ನೇ ಮನೆ ನಮಗೆ ಲಾಭದ ಭಾವ. ಸೊ ಫಸ್ಟ್ ಏನಂದರೆ ವೃಷಭ ರಾಶಿಯವರಿಗೆ ಲಾಭ ಇದೆ. ಫಸ್ಟ್ ಶುಕ್ರ ವೃಷಭ ರಾಶಿಯವರಿಗೆ 1 ಮತ್ತು 6ನೇ ಅಧಿಪತಿ. 6ನೇ ಭಾವ ಇದಕ್ಕೆ ನಮಗೆ ಅಂದರೆ, ನಾವು ಸಾಲ ತಗೊಳ್ಳೋದು ಕೊಡೋದು, ನಮ್ಮದು ರೋಗ ರುಜಿನ, ಕೋರ್ಟ್ ಕಚೇರಿ, ಹಾಗೂ ನಾವು ಮಾಮೂಲಿ ಕೆಲಸ ಮಾಡ್ತೀವಲ್ಲ ಅದನ್ನು, ಅಂದರೆ ನಿತ್ಯ ಸಂಪಾದನೆ ಕೆಲಸ. ಇನ್ನು ಕೆಲವೊಬ್ಬರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಾ ಇರ್ತಾರಲ್ಲ, ಆ ಭಾವಕ್ಕೆ ಸಂಬಂಧಪಟ್ಟಿದ್ದು. ಎಲ್ಲಕ್ಕೆ ಸಂಬಂಧಪಟ್ಟದ್ದು ಅಧಿಪತಿ ಹೋಗ್ಬಿಟ್ಟು 11ನೇ ಮನೆಯಾಗಿದ್ದಾರೆ. 11ನೇ ಮನೆಯಲ್ಲಿ ಯಾರ ಜೊತೆಗಿದ್ದಾರೆ? ಶನಿ ಭಗವಾನ್ರ ಜೊತೆಗಿದ್ದಾರೆ. ಶನಿ ಭಗವಾನ್ರು ಯಾರು? ಶನಿ ಭಗವಾನ್ರು 9 ಮತ್ತು 10ನೇ ಅಧಿಪತಿ. 9 ಬಂದುಬಿಟ್ಟು ಧರ್ಮದ ಮನೆ, 10ನೇದು ಬಂದುಬಿಟ್ಟು ನಮ್ಮದು ಕರ್ಮ, ಕೆಲಸ ಮಾಡುವಂಥ ಪ್ರೊಫೆಷನ್ ಇದಂಥ ಕೆಲಸ. ಸೊ ಇಲ್ಲಿ ನಮಗೆ ವೃಷಭ ರಾಶಿಯವ್ರಿಗೆ, ವೃಷಭ ರಾಶಿ ಅಂದರೆ ತನ್ನ ಮನೆ, ನೆಕ್ಸ್ಟು 6ನೇ ಮನೆ, 9ನೇ ಮನೆ, 10ನೇ ಮನೆ, ಇವೆಲ್ಲ ಸೇರಿ ನಮಗೆ ಲಾಭ ಬರುವಂತಹ ಜಾಗದಲ್ಲಿ ಹೋಗಿ ಶುಕ್ರವರು ಕೂತ್ಕೊಂಡಾರೆ. ಸೊ ವೃಷಭ ರಾಶಿಗೆ ಎಲ್ಲ ಭಾಗದಿಂದ ಏನಾಗುತ್ತೆ ಅಂದರೆ ಪಾಸಿಟಿವ್ ಇಫೆಕ್ಟು ಈ ವಾರ ಇದೆ. ನೆಕ್ಸ್ಟು 5ನೇ ಮನೆ. 5ನೇ ಭಾವ ಅಂದರೆ ಓದೋ ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ಈ ವಾರ ತುಂಬ ಚೆನ್ನಾಗಿದೆ. ನೆಕ್ಸ್ಟು ಇನ್ನು ಪಾರ್ಟ್ನರ್ಶಿಪ್ ಏನಾದರೂ ಮಾಡ್ತಾಯಿದ್ರೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಏನಾದರೂ ಇದ್ದರೆ, ಅಥವಾ ಕಳತರು ಅಂದರೆ ಗಂಡ ಇದ್ದರೆ ಹೆಂಡತಿ, ಹೆಂಡತಿ ಇದ್ದರೆ ಕಳತರು, ಅವ್ರ ಬಗ್ಗೆ ವಿಚಾರ ನೋಡಿದಾಗ ಇಲ್ಲಿ ಅಂಥದ್ದು ಯಾವುದೇ ಪ್ರಾಬ್ಲಮ್ಸ್ಗಳು ವೃಷಭ ರಾಶಿಯವರಿಗೆ ಕಂಡು ಬರ್ತಾಯಿಲ್ಲ. ಓವರಾಲ್ ವೃಷಭ ರಾಶಿಯವರಿಗೆ ಏನಿದೆ ಈ ವಾರ ತುಂಬ